2024ಕ್ಕೆ ಪ್ರಧಾನಿ ರೇಸ್ನಲ್ಲಿ ಮೋದಿ ವರ್ಸಸ್ ಖರ್ಗೆ ಅನ್ನುವಂತಹ ಪರಿಸ್ಥಿತಿ ಬರುತ್ತಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ತಾನೇ INDIA ಒಕ್ಕೂಟ ಒಂದು ಸಭೆಯನ್ನ ನಡೆಸಿದೆ. ಸಭೆಯಲ್ಲಿ ಏನ್ ತೀರ್ಮಾನ ಆಗಿದೆ ನೋಡ್ತಾ ಹೋಗೋಣ. ಲೋಕಸಮರಕ್ಕೆ ಕಸರತ್ತು ಜೋರಾಗ್ತಾ ಇದೆ. ಓಕೆ, ಇದೀಗ NDAನ ಮಣಿಸೋಕೆ INDIA ಒಕ್ಕೂಟ ಪ್ಲಾನ್ ಹಾಕೊಂಡಿದೆ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಒಕ್ಕೂಟದ PM ಅಭ್ಯರ್ಥಿ ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. ನಿನ್ನೆ ನಡೆದಂತಹ ಒಕ್ಕೂಟದ 4ನೇ ಸಭೆಯಲ್ಲಿ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆಯಂತೆ. ಅಂದ್ರೆ ದಲಿತ ನಾಯಕರನ್ನ ಮಾಡೋಣ ಅಂತ ಮಮತಾ ಬ್ಯಾನರ್ಜಿ ಅವರ ಹಾದಿಯಾಗಿ ಕೆಲವರು ಒಂದು ಪ್ರಸ್ತಾಪ ಮಾಡಿದಾರಂತೆ. ಹಾಗಾಗಿ ಈಗ ಪ್ರಶ್ನೆ 2024 ಹಾಗಾದ್ರೆ ಮೋದಿ ವರ್ಸಸ್ ಖರ್ಗೆ ಅನ್ನೋ ರೀತಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ? ಡಿಸೆಂಬರ್ 31ರಂದು ಇಂಡಿಯಾ ಒಕ್ಕೂಟದ ಮತ್ತೊಂದು ಮಹತ್ವದ ಸಭೆ ಇದೆ. ಆ ಸಭೆಯಲ್ಲಿ ಇಂಡಿಯಾ ಒಕ್ಕೂಟದ ಪ್ರಧಾನಿ ಆಯ್ಕೆ ಬಗ್ಗೆ ಚರ್ಚೆ ಆಗುತ್ತೆ. ಸೀಟು ಹಂಚಿಕೆ, ಜಂಟಿ ಪ್ರಚಾರ, ಹೋರಾಟದ ಬಗ್ಗೆ ಚರ್ಚೆ, ಅದರ ಜೊತೆಗೆ ಯಾರು ಪ್ರಧಾನಿಯ ಅಭ್ಯರ್ಥಿ ಎನ್ನುವಂಥದ್ದು ಕೂಡ. ದಲಿತ ನಾಯಕನ ಹೆಸರನ್ನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಅದಕ್ಕೆ ಕೆಲವರು ತೀವ್ರ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಅದೇನೇ ಇರಲಿ, ಮತ್ತೊಂದು ಸುತ್ತಿನ ಸಭೆಯ ನಂತರ ಹೌದಾ ಇಲ್ವಾ ಅನ್ನುವಂಥದ್ದು ಕ್ಲಾರಿಟಿ ಸಿಗತ್ತೆ. ಈ INDIA ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಹಲವು ಸಭೆಯಿಂದ ಗೊತ್ತಾಗ್ತದೆ. ಅವ್ರು ಮಾಡ್ತಾ ಇರೋ ಮೊದಲನೇ ಸಭೆಯಿಂದಲೂ ಕೂಡ. ಯಾಕಂತ ಹೇಳಿದ್ರೆ ಆ ಹಲವರು ಪ್ರಧಾನಿ ರೇಸ್ನಲ್ಲಿ ಇದ್ದಾರೆ, ಮುಖ್ಯಸ್ಥರಾಗೋಕೆ ರೆಡಿ ಇದ್ದಾರೆ. ಬಟ್ ಯಾರೋ ಒಬ್ರು ಅಂದ್ರೆ ಒಪ್ಕೊಳ್ತಾರಾ ಅಥವಾ ಆ ಬಣದಿಂದ ಹೊರಗೆ ಬರ್ತಾರಾ, ಎಲ್ಲ ಕುತೂಹಲ ಇದೆ. ಇದರ ನಡುವೆ PM ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆ. ನರೇಂದ್ರ ಮೋದಿ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ ರೇಸ್ ಮುಂದಾಗುತ್ತಾ? ಮೋದಿ ವರ್ಸಸ್ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾದ್ರೆ ಈ INDIA ಹಲವು ಮಿತ್ರಕೂಟಗಳು ಸೇರಿ ಮಾಡ್ಕೊಂಡಿರೋ ಒಕ್ಕೂಟದಲ್ಲಿ ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗೋಕೆ ಏನ್ ಕಾರಣ? 2024ಕ್ಕೆ ಹಾಗಾದ್ರೆ ದಲಿತಾಸ್ತ್ರ ಪ್ರಯೋಗ ಮಾಡೋ ಲೆಕ್ಕಾಚಾರದಲ್ಲಿ ವಿಪಕ್ಷಗಳಿವೆಯಾ? INDIA ಒಕ್ಕೂಟ ಇದೆಯಾ? ದಲಿತ ನಾಯಕನ ಹೆಸರೇಳಿ ಚುನಾವಣಾ ಅಜೆಂಡಾವನ್ನ ಸೆಟ್ ಮಾಡೋಕೆ ಅಥವಾ ಟ್ರೆಂಡ್ ಸೆಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಉತ್ತರ ಪ್ರದೇಶ ಸೇರಿ BJP ವಿರೋಧಿ ಮತ ಸೆಳೆಯೋಕೆ ಪ್ಲಾನ್ ಅಂತ ಕೂಡ ಹೇಳ್ತಿದ್ದಾರೆ. ಅದರ ಜೊತೆಗೆ ಮೋದಿಯಂತಹ ಘಟಾನುಘಟಿಯನ್ನ ಎದುರಿಸಬೇಕು ಅಂದ್ರೆ ಇವ್ರಿಗೆ ಒಬ್ಬ ಹಿರಿಯ ನಾಯಕನೇ ಸೂಕ್ತ ಅನ್ನುವಂತಹ ಅಭಿಪ್ರಾಯ ಕೂಡ ಬಂದಿರಬಹುದು. ಹಾಗಾಗಿ ಖರ್ಗೆ ಅವರ ಹೆಸರನ್ನ ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಒಂದು ಹಿರಿಯತನ, ಮಗದೊಂದು ದಲಿತಾಸ್ತ್ರ ಪ್ರಯೋಗ, ಒಟ್ಟು ಹಲವು ತಂತ್ರಗಾರಿಕೆಗಳನ್ನ ಬಳಸಿ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿದ್ಯಂತೆ. ಬಟ್ ಎಲ್ರು ಕೂಡ ಓಕೆ ಅಂದ್ರ ಇಲ್ಲ. ನಿತೀಶ್ ಅವರು ಸೇರಿದಂತೆ ಲಾಲು ಪ್ರಸಾದ್ ಅವರು ಕೂಡ ಅತೀವ ಬೇಸರವನ್ನ ವ್ಯಕ್ತಪಡಿಸಿದಾರಂತೆ. ಯಾಕಂದ್ರೆ ನಿತೀಶ್ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅವ್ರು ಹೇಳಿರೋ ಪ್ರಕಾರ. ನೋಡೋಣ ಏನಾಗುತ್ತೆ ಅಂತ. ಲೋಕಸಭಾ ಸಮರದ ಕಾವು ಹೆಚ್ಚಾಗ್ತಾ ಇದೆ ದಿನ ಕಳೆದಂತೆ. ಹಾಗೆ ನೋಡೋದಾದ್ರೆ ನಿನ್ನೆ INDIA ಮೈತ್ರಿ ಒಕ್ಕೂಟದ ಒಂದು ಸಭೆ ಕೂಡ ಆಯ್ತು. PM ಸ್ಪರ್ಧೆಗೆ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಆದ್ರೆ ಹಿಂದೇಟ್ ಹಾಕಿದ್ರ ಖರ್ಗೆ ಅನ್ನೋ ಪ್ರಶ್ನೆ ಕೂಡ ಇದೆ. PM ಸ್ಪರ್ಧೆಗೆ ಹಿಂದೇಟ್ ಹಾಕಿದ್ರ ಖರ್ಗೆ? ಡೆಲ್ಲಿಗೆ ತರೋ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ನನ್ನ ಹೆಸರು ಬೇಡ ಅಂತ ಏನಾದ್ರು ಹೇಳಿದ್ರ ಖರ್ಗೆ ಅವರು? ಕಲಬುರಗಿ ಲೋಕಸಭೆಗೆ ತಮ್ಮ ಹೆಸರು ಪರಿಗಣಿಸದಂತೆ ಸೂಚನೆ ಕೊಟ್ರ? ಈ ರೀತಿಯ ಪ್ರಶ್ನೆ ಇದೆ. ಚುನಾವಣಾ ಅಖಾಡದಿಂದ ಖರ್ಗೆ ದೂರ ಉಳಿಯೋ ಸಾಧ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ. ಯಾಕೆ? ಪ್ರಧಾನಿ ಅಭ್ಯರ್ಥಿ ಕುರಿತಾಗಿ ಹಾಗೆ ನೋಡೋದಾದ್ರೆ ಇದೇ ಮೊದಲ ಬಾರಿಗೆ ಆ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಹುದ್ದೆಗೆ ಪ್ರಸ್ತಾಪ ಆಗಿದ್ದು ಒಂದು ರೀತಿ ಗಮನಾರ್ಹ ಖರ್ಗೆ ಅವರ ಹೆಸರು. ಬಟ್ ಈ ಹಿನ್ನೆಲೆಯಲ್ಲಿ ಇವ್ರು ಯಾಕೆ ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನಿರ್ಬೋದು ತಂತ್ರಗಾರಿಕೆ ಅಂತ. MP ಎಲೆಕ್ಷನ್ಗೆ ಹಾಗಾದ್ರೆ ನಿಂತ್ಕೊಳ್ಳಲ್ವಾ ಖರ್ಗೆ ಅವ್ರ ಈ ಸಲ
ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅವರ ಉತ್ತರ ಏನಾಗಿರುತ್ತೆ ಮತ್ತು ಈ ಮುನ್ನೆಲೆಗೆ ಖರ್ಗೆ ಅವರ ಹೆಸರು ಬಂದಿರುವಂತದ್ದು ಗಮನಾರ್ಹ, ನಮ್ಮ ರಾಜ್ಯಕ್ಕೆ ಒಂದು ರೀತಿಯ ಹೆಮ್ಮೆ, ಅದು ಬೇರೆ ವಿಚಾರ. ಬಟ್ ಖರ್ಗೆ ಅವ್ರು ಯಾಕೋ ಇದಕ್ಕೆ ಹಿಂದೇಟ್ ಹಾಕ್ತಿದ್ದಾರೆ, ಮನಸ್ಸು ತೋರಿಸ್ತಿಲ್ಲ, ಮನಸ್ಸು ಮಾಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಏನೇನು ತಂತ್ರಗಾರಿಕೆ ಇದೆಯೋ ಸದ್ಯಕ್ಕಂತೂ ಗೊತ್ತಿಲ್ಲ. ಇದೀಗ PM ಮೋದಿಗೆ ಒಂದು ಸೆಡ್ಡು ಹೊಡೆದು ರೇಸ್ನಲ್ಲಿ ಖರ್ಗೆ ಅವ್ರನ್ನ ತಂದು ನಿಲ್ಸಿದ್ರೆ ಒಂದು ಹಿರಿತನ ಮಗದೊಂದು ದಲಿತಾಸ್ತ್ರ ಪ್ರಯೋಗ ಮಾಡ್ದಂಗೆ ಆಗತ್ತೆ ಅನ್ನುವಂಥದ್ದು ಅವರ ತಂತ್ರಗಾರಿಕೆ. ಖರ್ಗೆ ಅವ್ರ ನಿಲುವು ಗೊತ್ತಿಲ್ಲ, ನೋಡೋಣ ಇನ್ನೊಂದು ಸಭೆಯಲ್ಲಿ ಏನಾಗುತ್ತೆ ಅಂತ. ಹೊಸ ವರ್ಷಕ್ಕಿಂತ ಮೊದಲೇ ಬೆಂಗಳೂರಿನಲ್ಲಿ ಈ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡ್ರಿಂಕ್ ಅಂಡ್ ಡ್ರೈವ್ ಹೊಸ ವರ್ಷಕ್ಕೆ ಅಂತಲ್ಲ, ವೀಕೆಂಡ್ ಅಲ್ಲೂ ಕೂಡ ಜಾಸ್ತಿ ಇರ್ತಿತ್ತು. ಬಟ್ ಈಗ ನಗರದಾದ್ಯಂತ ಟ್ರಾಫಿಕ್ ಪೊಲೀಸರು ಡ್ರಂಕ್ ಅಂಡ್ ಡ್ರೈವ್ ಟೆಸ್ಟ್ ಅನ್ನ ಹೆಚ್ಚು ಮಾಡಿದ್ದಾರೆ. ಪೊಲೀಸ್ ಆಯುಕ್ತರ ಸೂಚನೆ ಮೇರೆಗೆ ಅಂತೆ ಕುಡಿದು ವಾಹನ ಚಲಾಯಿಸದಂತೆ ಈಗಿನಲೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕುಡಿದು ವಾಹನ ಚಲಾಯಿಸಿದ್ರೆ ವೆಹಿಕಲ್ ಅನ್ನ ಬರೀ ಫೈನ್ ಹಾಕೋದಲ್ಲ, ಫೈನ್ ಕಟ್ಟಿಸ್ಕೊಳ್ಳೋದ್ರ ಜೊತೆಗೆ ವೆಹಿಕಲ್ ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲೇಶ್ವರಂ ಸಂಚಾರಿ ಪೊಲೀಸರಿಂದ ದೇವಯ್ಯ ಪಾರ್ಕ್ ಬಳಿ ತಪಾಸಣೆ ನಡೆಸಲಾಯಿತು. ನಾವು ಕುಡ್ದೇ ಇಲ್ಲ ಅಂತ ಕುಡ್ಕೊಂಡ್ ಬಂದಿರೋರು ಕೆಲವರು ಹೈಡ್ರಾಮಾ ಮಾಡಿದ್ರು. ಆಲ್ಕೋಮೀಟರ್ ತಪಾಸಣೆ ವೇಳೆ ಅದು ಬೀಪ್ ಸೌಂಡ್ ಕೊಡುತ್ತಲ್ಲ, ಕುಡ್ದಿದ್ದಾರೆ ಅಂತ, ಆಗ ಸೈಲೆಂಟ್ ಆಗಿ ಸುಮ್ಮನೆ ಹೋದ್ರು. ಡ್ರಿಂಕ್ ಅಂಡ್ ಡ್ರೈವ್, ಕುಡಿದು ವಾಹನ ಚಲಾಯಿಸಬಾರದು ಮತ್ತೆ ಅಪಘಾತಗಳಾಗುತ್ತವೆ ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಟೆಸ್ಟ್ ಮಾಡೋದು ಸಾಮಾನ್ಯ. ಬರೀ ಹೊಸ ವರ್ಷದ ಟೈಮಲ್ಲಿ ಮಾತ್ರ ಅಲ್ಲ, ವೀಕೆಂಡ್ಸ್ ಅಲ್ಲೂ ಕೂಡ ಪಾರ್ಟಿ ಮೋಡಲ್ಲಿ ಗಾಡಿ ಓಡಿಸ್ತಿರ್ತಾರೆ, ಅದು ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ. ಬಟ್ ಈಗಿನಿಂದಲೇ ಅಲರ್ಟ್ ಆಗಿದ್ದಾರಪ್ಪ ಹೊಸ ವರ್ಷಕ್ಕೆ. ನೀವು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಜೋಪಾನ, ಎಲ್ಲಂದ್ರಲ್ಲಿ ಪೊಲೀಸರು ಇರ್ತಾರೆ.